ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 9ನೇ ಪಾಠ ಗುರುತ್ವ ಅಂತ ಇದೆ. ಸೊ ಈ ಗುರುತ್ವ ಪಾಠದ ಮಧ್ಯದಲ್ಲಿ ಬರ್ತಕ್ಕಂಥ ಪಠ್ಯದ ಒಳಗಿನ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಅಭ್ಯಾಸ ಪ್ರಶ್ನೋತ್ತರ ವಿಡಿಯೋಗಳನ್ನು ಕೊಡ್ತೀನಿ. ಪ್ರಶ್ನೆ 1, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ಅಂತ ಇದೆ. ಇದನ್ನು ನೀವು ಬೈಪಟ್ ಮಾಡಲೇಬೇಕು, ಎಲ್ಲ ಎಕ್ಸಾಮ್ಗಳಲ್ಲಿ ಕೂಡ ಕೇಳ್ತಕ್ಕಂಥ ಪ್ರಶ್ನೆ. ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ. ಈ ಬಲ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ. ಈ ಬಲ ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿರ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ ವಸ್ತುವಿನ ನಡುವಿನ ಗುರುತ್ವಾಕರ್ಷಣೆ ಬಲದ ಪರಿಮಾಣ ಕಂಡುಹಿಡಿಯುವ ಸೂತ್ರವನ್ನು ಬರೀರಿ. F=gmem/r2 ಅನ್ನೋದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಸ್ವತಂತ್ರ ಪತನ ಅಂದರೆ ಏನು ಅಂತ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದಾಗಿ ವಸ್ತುಗಳು ಭೂಮಿಯೆಡೆಗೆ ಬೀಳುವುದಕ್ಕೇ ಸ್ವತಂತ್ರ ಪತನ ಅಂತಾನೆ ಕರೆಯೋದು. ಮುಂದಿನ ಪ್ರಶ್ನೆ, ಗುರುತ್ವ ವೇಗೋತ್ಕರ್ಷ ಎಂದರೆ ಏನು? ಭೂಮಿಯ ಕಡೆ ಬೀಳುವ ವಸ್ತುಗಳು ಹೊಂದಿರುವ ವೇಗೋತ್ಕರ್ಷವನ್ನು ನಾವು ಭೂಗುರುತ್ವ ವೇಗೋತ್ಕರ್ಷ ಅಂತಾನೆ ಕರೆಯೋದು. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ರಾಶಿ ಮತ್ತು ಅದರ ತೂಕಗಳ ನಡುವಿನ ವ್ಯತ್ಯಾಸವನ್ನು ಬರಲಿಕ್ಕೆ ಕೇಳಿದರು. ಸೊ ರಾಶಿ ಅನ್ನೋದು ಒಂದು ವಸ್ತುವಿನ ಜಡತ್ವದ ಅಳತೆ, ತೂಕ ಅನ್ನೋದು ಒಂದು ವಸ್ತುವಿನ ಭೂಮಿಯ ಮೇಲಿನ ಆಕರ್ಷಣಾ ಬಲ. ಇನ್ನು ರಾಶಿ ವಸ್ತುವಿನ ರಾಶಿ ಸ್ಥಿರ ಇರ್ತದೆ, ತೂಕ ಸ್ಥಳಕ್ಕನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ರಾಶಿ ಪರಿಮಾಣ ಮಾತ್ರ ಹೊಂದಿದೆ, ತೂಕ ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿದೆ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ kg ಅಂದರೆ ಕಿಲೋಗ್ರಾಮ್, ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ n ಅಂತ ನೀವು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲಿನ ಅದರ ತೂಕದ 1/6 ರಷ್ಟಿರ್ತದೆ, ಏಕೆ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದ್ರೆ ಚಂದ್ರನ ಗುರುತ್ವವು ಭೂಮಿಯ ಗುರುತ್ವದ 1/6 ರಷ್ಟಿರೋದ್ರಿಂದ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ 1/6 ರಷ್ಟೇ ಇರೋದು. 7ನೇ ಪ್ರಶ್ನೆ, ಒಂದು ತೆಳುವಾದ ಮತ್ತು ಬಲಿಷ್ಠವಾದ ದಾರದಿಂದ ಮಾಡಲ್ಪಟ್ಟ ಒಂದು ಶಾಲಾ ಬ್ಯಾಗ್ನ ಪಟ್ಟಿಯನ್ನು ಹಿಡಿದುಕೊಳ್ಳೋದು ಕಷ್ಟಕರ, ಏಕೆ? ಉತ್ತರ, ಕಡಿಮೆ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ತೆಳುವಾದ ಮತ್ತು ಬಲಿಷ್ಠವಾದ ದಾರದಿಂದ ಮಾಡಲ್ಪಟ್ಟ ಒಂದು ಶಾಲಾ ಬ್ಯಾಗ್ನ ಪಟ್ಟಿ ಹಿಡಿದಿಟ್ಟುಕೊಳ್ಳೋದು ತುಂಬಾ ಕಷ್ಟ. ಮುಂದಿನ ಪ್ರಶ್ನೆ, ಪ್ಲವನತೆ ಎಂದರೆ ಏನು? ನೀರಿನಲ್ಲಿರುವ ವಸ್ತುಗಳ ಮೇಲೆ ವರ್ತಿಸೋ ಮೇಲ್ಮುಖ ಬಲವೇ ಪ್ಲವನತೆ. ಪ್ರಶ್ನೆ 9, ನೀರಿನ ಮೇಲಿಟ್ಟ ವಸ್ತುವೊಂದು ತೇಲಲು ಅಥವಾ ಮುಳುಗಲು ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ಅದು ತೇಲ್ತದೆ, ಮತ್ತು ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿದ್ದರೆ ಅದು ಮುಳುಗ್ತದೆ. ಪ್ರಶ್ನೆ 10, ಒಂದು ತೂಗು ಯಂತ್ರದ ಮೇಲೆ ನಿಮ್ಮ ರಾಶಿ 42 kg ಇರೋದನ್ನು ಕಾಣ್ತೀರಿ. ನಿಮ್ಮ ರಾಶಿ 42 kgಗಿಂತ ಹೆಚ್ಚು ಅಥವಾ ಕಡಿಮೆ ಇದೆಯೇ? ತೂಗು ಯಂತ್ರದ ಮೇಲೆ ನಿಂತಾಗ ನಮ್ಮ ರಾಶಿ ಪ್ಲವನತಾ ಬಲವು ಮೇಲ್ಮುಖವಾಗಿ ವರ್ತಿಸ್ತದೆ. ಆದ್ದರಿಂದ ತೂಗು ಯಂತ್ರ ನಿಜವಾದ ರಾಶಿಗಿಂತ ಸ್ವಲ್ಪ ಕಡಿಮೆ ತೋರಿಸ್ತದೆ. ಹೀಗೆ ರಾಶಿ 42 kgಗಿಂತ ಹೆಚ್ಚಾಗಿದೆ. ಇನ್ನು ಲಾಸ್ಟ್ ಕ್ವಶನ್ ಇತ್ತು, ನಿಮ್ಮ ಬಳಿ ತಕ್ಕಡಿಯಲ್ಲಿ ತೂಗಿದ ಒಂದು 100 kg ರಾಶಿಯಿಂದ ಒಂದು ಹತ್ತಿಯ ಚೀಲ ಮತ್ತು ಒಂದು ಕಬ್ಬಿಣದ ತುಂಡಿದೆ. ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿದೆ. ಅವುಗಳಲ್ಲಿ ಯಾವುದು ಭಾರವಾಗಿದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ, ಒಂದು 100 kg ರಾಶಿ ಇರುವ ಒಂದು ಹತ್ತಿಯ ಚೀಲ ಹೆಚ್ಚು ಭಾರ, ಏಕೆಂದರೆ ಕಬ್ಬಿಣದ ತುಂಡಿಗಿಂತ ಹೆಚ್ಚಿನ ಚೀಲದ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿದ್ದು ಪ್ಲವನತಾ ಬಲ ಅನುಭವಿಸ್ತದೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಗುರುತ್ವ ಪಾಠದ ಮಧ್ಯದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳು. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ತರ್ತೀನಿ. ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋವನ್ನು ಹೈಪ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.